ಬಿಗ್ ಬಾಸ್ ಮನೆಯಲ್ಲಿ ಹೊರಬಿತ್ತು ಆಂಕರ್ ಜಾನ್ವಿ ಕಣ್ಣೀರಿನ ಕಹಾನಿ. ಗಂಡ ಏನ್ ಮಾಡ್ತಾವ್ರೆ ಅಂತ ಹೇಳಿ ಜಾನ್ವಿಗೆ ಮಲ್ಲಮ್ಮ ಪ್ರಶ್ನೆ. ಆಗ ನಂಗೆ ಡಿವೋರ್ಸ್ ಆಗಿದೆ ಅಂತ ಹೇಳಿ ಆಂಕರ್ ಜಾನ್ವಿ ಉತ್ತರವನ್ನ ನೀಡಿದ್ದಾರೆ. ಆಂಕರ್ ಜಾನ್ವಿ ಜೊತೆಯಲ್ಲಿದ್ದಾಗಲೇ ಗಂಡನಿಗೆ ದೋಖಾ. ಎಸ್ ವೀಕ್ಷಕರೇ, ಗಂಡನಿಂದಲೇ ದೋಖಾ. ಜಾನ್ವಿಗೆ ಮೋಸ ಮಾಡಿ ಮತ್ತೊಂದು ಮದುವೆ ಆಗಿದ್ದಂತಹ ಗಂಡ ಬಿಗ್ ಬಾಸ್ ಮನೆಯಲ್ಲಿ ಹೊರಬಿಟ್ಟು ಆಂಕರ್ ಜಾನ್ವಿ ಕಣ್ಣೀರಿನ ಕಹಾನಿ. ಗಂಡ ಏನ್ ಮಾಡ್ತಾವ್ರೆ ಅಂತ ಹೇಳಿ ಪ್ರಶ್ನೆ ಕೇಳಿದ ಮಲ್ಲಮ್ಮ. ಆಗ ನಂಗೆ ಡಿವೋರ್ಸ್ ಆಗಿದೆ ಅಂತ ಹೇಳಿ ಜಾನ್ವಿ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಮದುವೆ ಆದ್ಮೇಲೆ ಹಾಗಲ್ಲ, ಬಿಡಬಾರ್ದು ಅಂತ ಹೇಳಿ ಮಲ್ಲಮ್ಮ ಕಿವಿ ಮಾತು. ಆ ವೇಳೆ ಭಾವುಕರಾಗಿರುವಂತಹ ಅವರು ತಮ್ಮ ಕಥೆಯನ್ನ ಹೇಳಿಕೊಂಡಿದ್ದಾರೆ. ನಾನು ಜೊತೆಯಲ್ಲಿ ಇರುವಾಗಲೇ ಅವರಿಗೆ ಬೇರೆ ಮದುವೆ ಆಗಿತ್ತು, ಅವರಿಗೆ ಮಗು ಕೂಡ ಇತ್ತು, ಅದಕ್ಕೆ ಬಿಟ್ಟಿದ್ದು ಅಂತ ಹೇಳಿರುವಂತಹ ಜಾನ್ವಿ. ಹಾಗೆಲ್ಲ ಆದಾಗ ಆ ಮದುವೆಗೆ ಅರ್ಥ ಇರುವುದಿಲ್ಲ ಅಂತ ಹೇಳಿ ಜಾನ್ವಿ ಹೇಳ್ಕೊಂಡಿದ್ದಾರೆ. ಆಗ ಜಾನ್ವಿ ಮಾತನ್ನ ಒಪ್ಪಿಕೊಂಡ ಮಾತಿನ ಮಲ್ಲಮ್ಮ. ಎಸ್ ವೀಕ್ಷಕರೇ, ಇದು ಬಿಗ್ ಬಾಸ್ ವಿಚಾರ. ಬಿಗ್ ಬಾಸ್ ನಲ್ಲಿ ಕೆಲವೊಂದು ಟೈಮ್ ಬಿಗ್ ಬಾಸ್ ಅಲ್ಲಿ ಅವರ ಪರ್ಸನಲ್ ವಿಚಾರಗಳನ್ನ ಹಂಚ್ಕೊಳ್ತಾರೆ. ಆಂಕರ್ ಜಾನ್ವಿ ಖಾಸಗಿ ಚಾನೆಲ್ ನಲ್ಲಿ ಆಂಕರ್ ಆಗಿದ್ರು, ಮೊದಲು ನ್ಯೂಸ್ ಆಂಕರ್ ಆಗಿದ್ರು. ತದಾದ ನಂತರ ಚಾನೆಲ್ಗಳನ್ನ ಬಿಟ್ಟು ಎಂಟರ್ಟೈನ್ಮೆಂಟ್ಗಳತ್ತ ಹೋಗ್ತಾರೆ. ನಂತರ ಒಂದಿಷ್ಟು ಈವೆಂಟ್ಗಳಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಅಷ್ಟೇ ಯಾಕೆ, ಫ್ರೀಡಮ್ ಟಿವಿಯ ಒಂದು ಈವೆಂಟಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಸೊ ಅವರ ಒಂದು ವಿಚಾರಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಆದರೆ ಇದು ಎಲ್ಲದಕ್ಕೂ ಕೂಡ ಜಾನ್ವಿ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಸ್, ಜಾನ್ವಿ ಏನು ಹೇಳಿದ್ರು ಅಂತ ಹೇಳ್ತೀನಿ. ಇದು ಬಿಗ್ ಬಾಸ್ ಸೀಸನ್ 12ನ ಕತೆ. ಅವ್ರವ್ರ ಜೀವನ ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಮತ್ತೆ ನೀವು ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗೆ ಇರೋದಿಲ್ಲ. ಅವರ ಪರ್ಸನಲ್ ವಿಚಾರ. ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಪರ್ಸನಲ್ ವಿಚಾರ ಟಿವಿ ಚಾನೆಲ್ಗಳಲ್ಲಿ ಹೇಳ್ಕೊಂಡಾಗ ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋದಲ್ಲಿ ಹೇಳ್ಕೊಂಡಾಗ ಅವರೇ ಪರ್ಮಿಷನ್ ಕೊಟ್ಟಂಗೆ ಆಗುತ್ತೆ. ನಮಗೆ ಅವರೇ ಪರ್ಮಿಷನ್ ಕೊಟ್ಟಂಗೆ ಆಗುತ್ತೆ. ಇಟ್ಸ್ ಓಕೆ, ಮಾತಾಡಿ ಅನ್ನೋ ಥರ ಆಗುತ್ತೆ. ಸೊ ಆ ಒಂದು ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಜಾನ್ವಿ ಒಂದು ಕಡೆ ಕೂತ್ಕೊಂಡಿರ್ತಾರೆ, ಮಲ್ಲಮ್ಮ ಬರ್ತಾರೆ. ಮಲ್ಲಮ್ಮ ಬಂದು ಗಂಡ ಏನಪ್ಪ ಮಾಡ್ತಿರೋದು ಅಂತ ಕೇಳಿದಾಗ ನನಗೆ ಗಂಡನ ಜೊತೆಗೆ ಡಿವೋರ್ಸ್ ಆಗಿದೆ ಅಂತ ಜಾನ್ವಿ ಹೇಳ್ತಾರೆ. ಹಿರಿತಲೆ ಮಲ್ಲಮ್ಮ ಹೇಳ್ತಾರೆ, ಹಾಗೆಲ್ಲ ಹೇಳಬಾರ್ದು, ಹಾಗೆಲ್ಲ ಮಾಡಬಾರ್ದು. ಒಂದ್ಸಲ ಕಟ್ಕೊಂಡು ಕೂಡಲೇ ಅವ್ರ ಜೊತೆಗೆ ಜೀವನ ಮಾಡಬೇಕು ಅಂತ ಅವರು ಬುದ್ಧಿವಾದವನ್ನು ಹೇಳೋಕೆ ಶುರು ಮಾಡ್ತಾರೆ. ಆಗ ಜಾನ್ವಿ ಹೇಳ್ತಾರೆ, ಇಲ್ಲ, ನಾನು ತುಂಬ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ತುಂಬ ಅಂದ್ಕೊಂಡೆ. ಬಟ್ ಅವರಿಗೆ ನನ್ನ ಜೊತೆ ಇದ್ದಾಗಲೇ ಬೇರೆ ಮದುವೆ ಆಗಿತ್ತು, ಜೊತೆಗೆ ಒಂದು ಮಗು ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ನಂಗೆ ಅದು ಮುಂದುವರ್ಸೋಕ್ಕಾಗೋದಿಲ್ಲ. ಯಾವುದೇ ವಿಚಾರ ಆದರೂ ಕೂಡ ಅದು ಮನೆವರೆಗೆ ಬರಬಾರ್ದು, ಇಟ್ಸ್ ನಾಟ್ ಗುಡ್ ಅಂತ ಹೇಳ್ತಾರೆ. ಅದಕ್ಕೆ ಮಲ್ಲಮ್ಮ ಒಪ್ಕೊಳ್ತಾರೆ. ಲಾಸ್ಟಲ್ಲಿ ಕೂಡ ನಾನು ಹೇಳೋದಿದೆ ಅಷ್ಟೇ, ಜಾನ್ವಿ ಆಗಿರಲಿ ಅಥವಾ ಅವರ ಜಾಗದಲ್ಲಿ ಬೇರೆ ಅವರಾಗಿರಬಹುದು, ಅವರ ಜೀವನದ ಬಗ್ಗೆ ಮಾತನಾಡಲಿಕ್ಕೆ, ಡಿಸಿಷನ್ ತಗೊಳ್ಳಿಕ್ಕೆ ನಾನು ಮತ್ತು ನೀವು ಯಾರು ಕೂಡ ಅರ್ಹರಾಗಿರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.